ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ನೆಲನಾಳ್ದನ ಹೆಣನೆಂದಡೆ ಒಂದಡಿಕೆಗೆ ಕೊಂಬವರಿಲ್ಲ ನೋಡಯ್ಯ. ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಈ ವಚನದ ಸಾರ ಹೀಗಿದೆ. ಬೇಟೆಗಾರನು ಕೊಂದು ತಂದ ಮೊಲಕ್ಕೆ ಬೆಲೆ ಕೊಟ್ಟು ಖರೀದಿಸುವವರಿದ್ದಾರೆ. ಆದರೆ ಆಳರಸರ ಹೆಣವನ್ನು ಅಡಿಕೆ ಕೊಟ್ಟು ಕೂಡ ಒಯ್ಯುವವರಿಲ್ಲ. ಸತ್ತ ಮೊಲಕ್ಕಿಂತಲೂ ದೇಹವೇ ತಾನೆಂದು ನಂಬಿದ ಮನುಷ್ಯನ ಬದುಕು ಕೀಳಾಗುತ್ತದೆ. ಆದ್ದರಿಂದ ದೇಹ ಭಾವ ಬಿಟ್ಟು ಆತ್ಮಭಾವ ಹೊಂದಬೇಕು. ಅಂದರೆ ಅಂತರಾತ್ಮನಲ್ಲಿ ವಿಶ್ವಾಸವನ್ನಿಡಬೇಕು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ರಾಜನಾಗಿ ಲಿಂಗ ಧರಿಸಿ ಧರ್ಮದಿಂದ ರಾಜ್ಯವನ್ನಾಳುವ ಮಾರ್ಗಶೈವನಿಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸೈನ್ಯದ ಮತ್ತು ರಾಜ್ಯದ ಸಂರಕ್ಷಣೆ ಅತ್ಯಂತ ಮುಖ್ಯವಾಗಿರಬೇಕು. ತನ್ನ ಧರ್ಮಪತ್ನಿಯ ಜೊತೆಗೆ ಏಕಾಂತದ ಸಮಯದಲ್ಲಿದ್ದಾಗ ಕೂಡ ಭೋಗಲಾಲಸೆಯಲ್ಲಿ ಮೈಮರೆತು ಈ ಬಗ್ಗೆ ಅಲಕ್ಷ್ಯ ಮಾಡದೆ ಸದಾ ಜಾಗೃತಿ ವಹಿಸಿಕೊಂಡಿರಬೇಕು. ರಾಜನಾದವನಿಗೆ ತನ್ನ ವೈಯಕ್ತಿಕ ಸುಖಕ್ಕಿಂತ ರಾಜ್ಯದ ಮತ್ತು ಪ್ರಜೆಗಳ ಹಿತವೇ ಸರ್ವೋಪರಿ ಆಗಿರಬೇಕು. ರಾಜ್ಯದ ಮತ್ತು ಸೈನ್ಯದ ರಕ್ಷಣೆಗಾಗಿ ತನ್ನಲ್ಲಿರುವ ಗೂಢಚಾರರನ್ನು ರಾಜ್ಯದ ಎಲ್ಲ ದಿಕ್ಕುಗಳಿಗೂ ಕಳಿಸಿ ಅವರು ಯಾವಾಗಲೂ ಮಾಹಿತಿ ಸಂಗ್ರಹಿಸಿ ನೀಡುವಂತೆ ಮಾಡಬೇಕು. ಅವರು ನೀಡುವ ಸಮಾಚಾರವನ್ನು ಅಲಕ್ಷ್ಯ ಮಾಡದೆ ಸುರಕ್ಷತೆ ಹಾಗೂ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಬೇಕು. ಶರಣು ಶರಣಾರ್ಥಿಗಳು.